ಕೆಂಗಲ್ ಗೇಟ್ ಸಭೆ ಬಳಿಕ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕೈಗಾರಿಕಾ ಸಚಿವರು ಸಭೆ ಕೇಳಿದ್ರು. ಎಆರ್ಎಐ ಟೆಸ್ಟಿಂಗ್ ಸೆಂಟರ್ ಮಂಡ್ಯದಲ್ಲಿ ಮಾಡೋಕೆ 100 ಎಕರೆ ಜಾಗ ಕೇಳಿದ್ರು. ನಾವು 105 ಎಕರೆ ಐಡೆಂಟಿಫೈ ಮಾಡಿಕೊಟ್ಟಿದ್ವಿ. ಅವರ ತಂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋಗಿದೆ. ಅದರ ರಿಪೋರ್ಟ್ ಬಂದ ಮೇಲೆ ನಾವು ಅಲೋಕೇಶನ್ ಕ್ರಮ ಕೈಗೊಳ್ಳುತ್ತೇವೆ. 500 ಎಕರೆ ಜಾಗ ಪ್ರಸ್ತಾಪ ಮಾಡಿದ್ದಾರೆ. ನಾವು 2 ಜಾಗ ತೋರಿಸಿದ್ದೇವೆ. 2 ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸರ್ಕಾರಿ ಜಾಗನೂ ಅದರಲ್ಲಿದೆ. ಈ ಮಧ್ಯೆ ಬಹಳಷ್ಟು ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. 2 ಸ್ಥಳಗಳ ಬಗ್ಗೆ 1 ವಾರದಲ್ಲಿ ವರದಿ ಕೊಡುವುದಕ್ಕೆ ಹೇಳಿದ್ದೇವೆ. ಎಆರ್ಎಐ ಅಭಿಪ್ರಾಯ ಕೂಡ ಕೇಳಿದ್ದೇವೆ. 2-3 ಜಾಗ ಹೇಳಿದ್ದಾರೆ. ಆದರೆ 500 ಎಕರೆ ಜಾಗವನ್ನು ಇತರ ಕೈಗಾರಿಕೆಗೆ ಕೊಡುವ ಬಗ್ಗೆ ಚರ್ಚೆ ಆಗಿದೆ. ಇವತ್ತಿನ ಸಭೆಯಲ್ಲಿ 100 ಎಕರೆ ರೆಡಿ ಇಟ್ಕೊಂಡಿದ್ದೀವಿ. ಎಆರ್ಎಐ ಅಧಿಕಾರಿಗಳು ಅದನ್ನು ಒಪ್ಪಿಕೊಂಡಿದ್ದಾರೆ. ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವರು ಒಂದು ಮೀಟಿಂಗನ್ನು ಕೇಳಿದರು. ಅವರು ಮತ್ತು ಅವರ ಎಆರ್ಎಐ ಅಧಿಕಾರಿಗಳು ಅವರು ಎಆರ್ಐ ಸೆಂಟರ್ನ ಇಲ್ಲಿ ಮಂಡ್ಯದಲ್ಲಿ ಮಾಡಲಿಕ್ಕೆ ಅವರು ನಮಗೆ ಒಂದು 100 ಎಕರೆ ಜಾಗನ ಕೇಳಿದರು. ನಾವಲ್ಲಿ 105 ಎಕರೆನ ಐಡೆಂಟಿಫೈ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅವರ ತಂಡ ಹೋಗಿದೆ. ಅದು ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ನಾವು ಅದನ್ನು ಅಲೋಕೇಶನ್ಗೆ ಕ್ರಮ ಕೈಗೊಳ್ಳುವಂಥದ್ದಿತ್ತು. ಈ ಮಧ್ಯೆ ಭಾಳಷ್ಟು ಜನ ನಮಗೆ ಒಂದು ಫೀಡ್ಬ್ಯಾಕು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಎಲ್ಲ ಇ ವಿ ಕಂಪ್ನೀಸು ಬರೀ ಕೇವಲ ಒಂದು ಎಆರ್ಐ ಸೆಂಟರ್ ಆದರೆ ಉಪಯೋಗ ಆಗೋದಿಲ್ಲ. ಅದು ಸುತ್ತಮುತ್ತ ಈ ಎಲ್ಲ ಅದರ್ ಇಂಡಸ್ಟ್ರೀಸ್ ಬರಲಿಕ್ಕೆ ಒಂದು ದಿವಸ ನಮಗೆ ಅಲ್ಲಿ ಅನುಕೂಲ ಮಾಡಿಕೊಟ್ರೆ, ಒಂದು 400-500 ಎಕರೆ ಮಾಡಿಕೊಟ್ರೆ ಅದು ಎಆರ್ಐ ಸೆಂಟ್ರಿಗೆ ಇರೋದರಿಂದ ಹೆಚ್ಚಿನ ಅನುಕೂಲ ಆಗ್ತದೆ. ಬರೀ ಜಸ್ಟ್ ನಿಯರ್ ಒಂದು ಎಆರ್ಐ ಸೆಂಟರ್ ವಿಲ್ ನಾಟ್ ಸಫೈಸ್ ಅದು ಆಗ್ತದೆ ಅಂತ ಅನ್ನೋದಿತ್ತು. ನಾನು ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಬರೀ ಎಆರ್ಐ ಸೆಂಟರ್ ಮಾಡಿ ಬಿಟ್ಟರೆ ಉಪಯೋಗ ಆಗೋದಿಲ್ಲ. ಅವರು ಪರ್ಯಾಯ ಒಂದು ಸ್ಥಳವನ್ನು ಹೇಳಿದ್ದಾರೆ. ಅಲ್ಲಿ ಸುಮಾರು 500 ಎಕರೆಯಷ್ಟು ಜಾಗದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಜಾಗವನ್ನು ನಾವೀಗ 2 ಸ್ಥಳಗಳನ್ನ ಹೇಳಿದ್ದಾರೆ. ಆ 2 ಸ್ಥಳಗಳನ್ನ ಅದರ ಬಗ್ಗೆ ಒಂದು ಏನು ನಮ್ಮ CO ಮತ್ತು ನಮ್ಮಲ್ಲಿ ಸ್ಪೆಷಲಿಸ್ಟಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅಲ್ಲಿ ಸರ್ಕಾರಿ ಜಾಗನೂ ಕೂಡ ಇದ್ದಾರೆ. ಅದರಲ್ಲಿ ಅದೆಲ್ಲವನ್ನು ಇದು ಮಾಡಿ ಇವತ್ತು 1 ವಾರದಲ್ಲಿ ಆ 2 ಸ್ಥಳಗಳ ಇದ್ರ ಬಗ್ಗೆ ನಾವು ಅವ್ರಿಗೆ ಇದು ಕೊಡ್ತಾಯಿದ್ದೀವಿ. ಅಂದರೆ ಏನು, ಬರೀ ಎಆರ್ಐ ಸೆಂಟರ್ ಆದರೆ ಉಪಯೋಗ, ಸುತ್ತಮುತ್ತ ಅದರ್ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಲ್ಲ. ಹಾಗಾಗಿ ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗೂ ಆ ಫೀಡ್ಬ್ಯಾಕ್ ಇತ್ತು. ಮತ್ತು ಎಆರ್ಐದವ್ರದ್ದು ಕೂಡ ಅದೇ ಒಂದು ಅಭಿಪ್ರಾಯ ಇತ್ತು. ಬರೀ ಒಂದು ಈ ಜಾಗ ಬಹುಶಃ ಈಗ ನಾವು ಏನು ಮಂಡ್ಯದಲ್ಲಿ 100 ಎಕರೆ ಕೊಟ್ಟಿದ್ದೀವಿ, ಅದರಿಂದ ಬರೀ ಎಆರ್ಐ ಸೆಂಟ್ರ್ ಆಗುತ್ತೆ ಹೊರತು ಅದರ್ OEMಸ್ಗೆ ಅಲ್ಲಿ ಇದು ಮಾಡಲಿಕ್ಕೆ ಸಹಕಾರಿ ಆಗೋದಿಲ್ಲ. ಸೊ ಹೀಗಾಗಿ ಆ ವಿಚಾರಗಳು ಚರ್ಚೆ ಆಗಿದ್ದಾವೆ. ಅಂದರೆ 100 ಎಕರೆ ಬರೀ ಸೆಂಟ್ರ್ ಆಗುತ್ತೆ, ಎಆರ್ಐ ಟೆಸ್ಟಿಂಗ್ ಸೆಂಟರ್ ಆಗುತ್ತೆ. ಅದು ಸುತ್ತಮುತ್ತ ಇವತ್ತು ಸಹ ಏನು ಕನೆಕ್ಟೆಡ್ ಇಂಡಸ್ಟ್ರೀಸ್ ಇವತ್ತು ಸಹ ಡೆವಲಪ್ ಆಗಬೇಕು, ಅದು ಆಗೋದಿಲ್ಲ. ಬರೀ ಒಂದು ಸೆಂಟ್ರಾಗಿ ಉಳಿತದೆ. ಎಆರ್ಐದ ಅಧಿಕಾರಿಗಳದ್ದು ಅದೇ ಅಭಿಪ್ರಾಯ ಆಗಿತ್ತು. ಮತ್ತು ಅವರು ಕೂಡ ಸಚಿವರು ಕೂಡ ಒಪ್ಕೊಂಡ್ರು. ನೀವು ಹೇಳೋದು ಕರೆಕ್ಟ್ ಇದೆ, ನಮ್ಮದು ಅದೇ ಫೀಡ್ಬ್ಯಾಕ್ ಇದೆ. ಅದಕ್ಕೆ ಅವರು ಒಂದು 2 ಸ್ಥಳವನ್ನು ತೋರಿಸಿ ಏರಿಯಾಸ್ ಹೇಳಿದ್ದಾರೆ. ಆ ಏರಿಯಾಸ್ನಲ್ಲಿ ಸುಮಾರು ಒಂದು 500 ಎಕರೆ ಅಂದರೆ ಊರಿಗೆ ನಿಯರ್ ಆಗಿ ಒಂದು 100 ಎಕರ್ಸ್ ಹೋದರೆ 400 ಎಕರೆದಲ್ಲಿ ಅದರ್ ಇಂಡಸ್ಟ್ರೀಸ್ ಎಲ್ಲನೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಲಾರ್ಜರ್ ಇಂಟ್ರೆಸ್ಟು ಅದನ್ನು ನಾನು ಪ್ರಸ್ತಾಪ ಮಾಡಿದೆ. ಅವರು ಒಪ್ಕೊಂಡಿದ್ದಾರೆ. ಅವ್ರಿಗೂ ಆ ಫೀಡ್ಬ್ಯಾಕ್ ಇತ್ತು, ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತು ಅವ್ರಿಗೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಒಪ್ಪಿಗೆ ಇದೆ. ಒಪ್ಪಿಗೆ ಅದು ಪ್ರಕಾರ ಮಾಡಿದ್ದಾರೆ. ನಮಗೇನು ಬರೀ ನಾವು ಮಂಡ್ಯದ 100 ಎಕರೆ ಕೊಟ್ಬಿಟ್ಟಿದ್ದೀವಿ, ನಮ್ಮದು ಅಲ್ಲಿ ಮುಗಿದೋಗ್ತದೆ. ಬಟ್ ಅದರಿಂದ ಜಾಸ್ತಿ ಪ್ರಯೋಜನ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆಟೋಮೋಟಿವ್ ಇಂಡಸ್ಟ್ರೀಸ್ ಇವಾಗ ಪುಣೆದಲ್ಲಾಗಿದೆ, ಆ ಥರ ಇವತ್ತು ಸಹ ಆಗಬೇಕಾದ್ರೆ ಒಂದು 400-500 ಎಕರೆದಲ್ಲಿ ಈ 100 ಎಕರೆಸ್ ಇವ್ರು ಕೊಟ್ಟು ಒಂದು 400-500 ಎಕರೆ ಅದರ ಇಂಡಸ್ಟ್ರೀಸ್ಗೆಲ್ಲ ಪ್ರೊವಿಷನ್ ಮಾಡಿಕೊಟ್ರೆ ಅದು ಅನುಕೂಲ ಆಗ್ತದೆ ಅಂಥೇಳಿ ಆ ದಿಶೆಯಲ್ಲಿ ಚರ್ಚೆ ಆಗಿದೆ. ಅದನ್ನು ಮೂವ್ ಮಾಡ್ತಿದ್ದೀವಿ. ಈಗ ಪ್ರಸ್ತಾಪ ಆಗಿದ್ದು ಇವತ್ತು ಮೀಟಿಂಗ್ನಲ್ಲಿ ಅವರು ಮನೆ ಫೋನಲ್ಲಿ ಕೂಡ ಹೇಳಿದರು. ಇವತ್ತು ಮೀಟಿಂಗ್ನಲ್ಲಿ ಪ್ರಸ್ತಾಪ ಆಗಿದೆ. ಅದು ಪ್ರಸ್ತಾಪ ಆಗಿ ನಾವು ಅದು 100 ಎಕರೆ ಬಗ್ಗೆ ಕೇಳಿದ್ರು 100 ಎಕರೆ ನಾವು ರೆಡಿ ಇಟ್ಕೊಂಡಿದ್ದೀವಿ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಬಟ್ ಇ ವಿ ಕಂಪ್ನೀಸ್ದು ಎಲ್ಲರದು ಒಂದೇನಿದೆ ಅಂತಂದರೆ ಅದರ ಸುತ್ತಮುತ್ತ ನಮಗೆ ಇಂಡಸ್ಟ್ರೀಸ್ ಆಗಲಿಕ್ಕೆ ಸಹಕಾರಿ ಆಗ್ತದೆ, ಅದಕ್ಕೆ ಇದು ಮಾಡಿಕೊಡಿ ಅಂತೇಳಿ ಅವ್ರದ್ದು ಇರುತ್ತೆ. ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರಿಗೂ ಅದಕ್ಕೆ ಗೊತ್ತಾಗಿದೆ. ಮತ್ತು ಎಆರ್ಐ ಅಧಿಕಾರಿಗಳು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು.